ಅವನು ಆನ್ಲೈನ್ ಅಲ್ಲೇ ಅವನೇ, ನೀನು ಆನ್ಲೈನ್ ಅಲ್ಲೇ ಇದೆಯಾ. ಆದ್ರೂ ಒಬ್ರು ಮಾತಾಡ್ತಾ ಇಲ್ಲ. ನಿಮ್ಮಿಬ್ರು ಮಧ್ಯ ಗೆದ್ದಿದ್ದು ಈಗೋ, ಅದೇ ಸೋತಿದ್ದು ನೆನೆ ಮ್ಯಾಚಲ್ಲಿ CSK. ಅನ್ಕಂಡೆ ನನ್ ಮಗ ನನ್ ಬುಡಕ್ ಇನ್ನು ಯಾಕೆ ಬತ್ತಿಲ್ವಲ್ಲ ಅಂತ. ನಂಗ್ ಬೇಜಾರೈತೈತೆ ಹೋಗಪ್ಪ. ಯಾಕೆ ಮಾಮ್ನ ಸೋತೋಗಿತ್ಕ? ಅಲ್ಲ ಅಲ್ಲೇ ನಿಮ್ ಜೊತೆ ನಮ್ಗೆ ಇನ್ನೊಂದ್ ಮ್ಯಾಚ್ ಇರ್ಬೇಕಾಯ್ತ್ಲೇ. ಅಲ್ವಾ, ಸುಮ್ನೆ ಬಿಟ್ಟಿ 2 ಪಾಯಿಂಟ್ಸ್ ಆದ್ರೂ ಸಿಗೋದು. ಕ್ರೇಜಿ ಬಾಲಿಂಗ್ ಅಪ್ಪ ನಿಮ್ದು. ಅದ್ರಲ್ಲ ಅನ್ಶುಲ್ ಕಂಬೋಜ್ ಅಂತೂ ಏನ್ ಬಾಲಿಂಗು. 2 ಓವರ್ಗೆ 63 ರನ್, 4 ಓವರ್ ಹಾಕ್ಬಿಟ್ರೆ 100 ರನ್ ಫಿಕ್ಸ್. ಇದೊಂದು ಇಷ್ಟೇ ಆಗ್ಬಿಡೋದು ನಿಮ್ಗೆ. CSK ಬರೀ ಬ್ಯಾಟರ್ಸ್ ಎಲ್ಲ ಬಾಲರ್ 100 ರನ್ ಹೊಡಿತಾರೆ. ಮಿರ್ಚಲ್ ಮಾರ್ಷು 4 ಸಿಕ್ಸ್, ಪೋರಾನು 4 ಸಿಕ್ಸ್. ನಿಮ್ಮನ್ನ ಪಾಯಿಂಟ್ಸ್ ಟೇಬಲ್ ಅಲ್ಲಿ 6th ಪ್ಲೇಸ್ ಕಳ್ಸಕ್ಕೆ ಬರೀ 6 ಅಲ್ಲೇ ಹೊಡ್ ಕಳ್ಸೋರು. ನನಗ್ ನೆನ್ನೆ ಬೆಳಗ್ಗೆನೆ ಗೊತ್ತಾಗ್ಬಿಟ್ಟಿತ್ತು ಲಕ್ನೋವೇ ಗೆಲ್ಲದಂತ. ಹೌದಾ, ನಿಂಗೆ ಗೊತ್ತಾಗಿತ್ತು? ಯಾಕಂದ್ರೆ ಯಾರ ಹತ್ರ ಏನು ಕಳ್ಕೊಳಕ್ ಇರಲ್ವೋ ಅವ್ರು ಪಡ್ಕೊಳ್ಳೋರ್ ತಿಕ್ಕ ಹೊಡಿಯೋದು ಜಾಸ್ತಿ. ಕೆಲಸ ಮಾಡಲ್ಲ ಹೊಡಕ್ಕೆ ಬಾಲ್. ಸೊಸೆ ನಂಗೆ ಮ್ಯಾಂಗೋ ಶೇಕ್ ಕುಡಿಬೇಕು ಅನ್ಸ್ತೈತೆ. ಅತ್ತೆಮ್ಮ ಈಗ್ಲೇ ಮಾಡ್ಕೊಂಡ್ ಬರ್ತೀನಿ. ನಾನ್ ನಿಂಗೆ ಹೇಳೋದ್ನಾ ಮಾಡಕ್ಕೆ? ಇಲ್ಲ ಅತ್ತೆಮ್ಮ. ನಿಂದೇ ನಡೆಸ್ತೀಯ ಮನೇಲಿ ಇವಾಗ? ಇಲ್ಲ ಅತ್ತೆಮ್ಮ, ಇವಾಗ ಬಂದಿರೋದು ನೀನ್ ಮನೆಗೆ. ಇವಾಗಿಂದಾನೆ ಕಬ್ಜಾ ಮಾಡಕ್ ಸ್ಟಾರ್ಟ್ ಮಾಡ್ಬಿಟ್ಟ? ಅಯ್ಯೋ ಇಲ್ಲ ಅತ್ತೆಮ್ಮ, ಹೋಗ್ ಮ್ಯಾಂಗೋ ಶೇಕ್ ಮಾಡ್ಕೊಂಬ ನಂಗೆ. ಇಲ್ಲ ಅಥವಾ ಮಾಡ್ಕೊಂಬತ್ತೀನಿ ಅತ್ತೆಮ್ಮ. ಸೊಸೆ ನೀನ್ ಎಷ್ಟು ಓದಿದ್ಯಾ? ನಾನ್ MBA ಮಾಡಿದೀನಿ ಅತ್ತೆಮ್ಮ. ಬೆಳಗ್ಗೆಯಿಂದ ನಂಗೆ ತಲೆ ನೋತೈತೆ, ಒಂದ್ ಒಳ್ಳೆ ಮಾತ್ರ ಹೇಳು. ಅತ್ತೆಮ್ಮ, ನಾನು MBA ಮಾಡಿರೋದು MBBS ಅಲ್ಲ. ಗೊತ್ತಿತ್ತು ನಂಗೆ ನಮ್ ಹುಡ್ಗಂಗ್ ಯಾವ್ದೋ ತಪ್ಪು ಹುಡುಗಿ ಜೊತೆ ಮದುವೆ ಮಾಡಿದೀವಿ ನಾವು ಅಂತ. ಅತ್ತೆಮ್ಮ, ಸೊಸೆ ಡೋರ್ದು ಲಾಕ್ ಸೆಟ್ ಮುಡ್ದೋಗೈತೆ, ಒಂಚೂರು ಸರಿ ಮಾಡ್ಬಿಡು. ನನಗ್ ಬರಲ್ಲ ಅತ್ತೆ. ಇನ್ನೇನ್ ಕಲ್ಸೋರ್ ನಿಮ್ಮ ಅಮ್ಮ ನಿಂಗೆ? ಟಿವಿದು ಮದರ್ ಬೋರ್ಡ್ ಕೆಟ್ಟೋಗೈತೆ, ಅದಾರು ಸರಿ ಮಾಡಕ್ ಬರುತ್ತಾ? ಮತ್ತೇನ್ ಕಲ್ತ್ಕೊಂಡ್ ಬಂದಿದ್ಯಾ ನಿಮ್ ಮನೆಯಿಂದ ನೀನು? ಇವಾಗ ಬಾತ್ರೂಮ್ ಅಲ್ಲಿ ಟೈಲ್ಸ್ ಹಾಕೋ ಬರಲ್ಲ ಅನ್ಬೇಡ್ದ ಆಮೇಲೆ. ಎಂತ ಸೊಸೆ ತಗೊಂಬಂದಿದವಪ್ಪ ನಾವು. ಒಂದ್ ಮನೆ ಕೆಲ್ಸಾನು ಬರಲ್ಲ ನಿಂಗೆ. ಆದ್ರೆ ಅತ್ತೆ ಎದುರು ಮಾತಾಡ್ತೀಯ ನಂಗೆ. ಇದೊಂದ್ ಕಲ್ಸೋರ್ ನಿಮ್ ಮನೇಲಿ ನಿಂಗೆ ಚೆನ್ನಾಗಿ. ನಿಮ್ ಹತ್ರ ಬರೀ ಒಂದೇ ಒಂದ್ ಕಪ್ ಐತೆ. ಚೋಟಾ ಭೀಮಲ್ ರಾಜು ಅವನಲ್ಲ, ಅವ್ನ್ ತಲೆಲೆ 2 ಕೂದ್ಲೈತೆ. ಆದ್ರೆ ನಿಮ್ ಹತ್ರ ಒಂದೇ ಒಂದ್ ಕಪ್ ಐತೆ. ಅವನ್ ತಲೆಯಲ್ಲಿ 2 ಕೂದ್ಲು ಯಾಕೈತೆ ಹೇಳು? ಯಾಕೆ? ಯಾಕಂದ್ರೆ ನೀವ್ 2 ವರ್ಷ ಬ್ಯಾನ್ ಆಗಿದ್ರಲ್ಲ ಅದಕ್ಕೆ. ಅದೆಲ್ಲ ಬಿಡು. ನನ್ ಮೊನ್ನೆ ಕೆಲ್ಸಕ್ಕೆ ಗಾಡಿಲಿ ಹೋಗ್ತಾ ಇದ್ದೆಪ್ಪ, ಸಡನ್ ಆಗಿ ಸಿಗ್ನಲ್ ಬಿಟ್ಬಿಡ್ತು. ಕೌಂಟ್ ಡೌನ್ ನೋಡ್ತೀನಿ, 49 ಇಂದ ಸ್ಟಾರ್ಟ್ ಆಗೈತೆ. 49 ಇಂದ ಗೊತ್ತಾಯ್ತಾ? 49. ಅದೆಲ್ಲ ಬಿಡಪ್ಪ. ನಿಂಗೆ ಮ್ಯಾಗಿ ಗೊತ್ತಾ? ಮ್ಯಾಗಿ ಗೊತ್ತೋ. ಇಪ್ಪಿ ಮ್ಯಾಗಿ ಎಲ್ಲ ಇನ್ನೊಂದ್ ಬರುತ್ತೆ ಗೊತ್ತಾ? ಗೊತ್ತೋ, ಯೆಲ್ಲೋ ಕಲರ್. ಅದ್ ಎಷ್ಟ್ ನಿಮಿಷಕ್ಕೆ ರೆಡಿ ಆಗುತ್ತೆ ಹೇಳು? ಅದ 2 ನಿಮಿಷ ರೆಡಿ ಆಗುತ್ತೆ. ಗೊತ್ತಲ್ಲ, 2. ನಮ್ ಮನೆ ಹತ್ರ ಇರೋ ಒಬ್ಬ ಹುಡ್ಗ 18 ವರ್ಷದಿಂದ ಲಾಲಿಪಾಪ್ ಚೀಪ್ತಾ ಇದ್ದ. ಈಗ ಮೊನ್ನೆ ರೀಸೆಂಟ್ ಆಗಿ ಅವ್ರ ಅಮ್ಮ ಕಪ್ ಐಸ್ ಕೊಡ್ಸಿದ್ರು. ಕಪ್ ಐಸ್ ಅಲ್ಲಿವರೆಗೂ ಲಾಲಿಪಾಪ್ ಚೂಪ್ತಾ ಇದ್ದ. ನಮ್ ಮನೆ ಹತ್ರ ಇರೋ ಒಬ್ಬ ಹುಡ್ಗ ಇಲ್ಲಿ ಗೇಮ್ ಆಡು ಅಂದ್ರೆ ಚೀಟಿಂಗ್ ಮಾಡ್ತಿದಂತ 2 ವರ್ಷ ರಿಮೈಂಡ್ ರೂಮ್ ಹಾಕ್ಬಿಟ್ಟಿದ್ರು. ಮಾಡಕ್ ಕೆಲ್ಸ ಇಲ್ಲ, ಊಟ ಮಾಡಿ ಮಲ್ಕೊಳ್ಳಿ. ನಿನಗ್ ಮಾಡಕ್ ಕೆಲ್ಸ ಹೋಗಿ ಪಾರ್ಕ್ ಹೋಗಿ ಆಟ ಆಡ್ಕೊಳ್ಳಿ. ಈಗ ಫೋನ್ ಐತೆ, ನೀನ್ ಇಕ್ಕಲೇ. ಅವನ್ಗೇನ ಸಿಗುತ್ತೆ ನಿಮ್ಗೆ ಹೇಳಿ ಶಾಸ್ತ್ರಿಗಳೇ? ಗೌಡ್ರೆ, ಆ ಅಂಗನವಾಡಿ ಅಂಜನಮ್ಮ ಛಾತ್ರಿಗಳು ಮನೆಗೆ ದಿನ ಪಾರ್ಸಲ್ ತಂದ್ಕೊಟ್ಟು ಹೋಯ್ತಾಳೆ. ತೆಗಿತಿ ಕಣ ನೀನು. ಅಂಜನಮ್ಮ ಅಂದ ತಕ್ಷಣ ನಾಚಿಕೆ ನೋಡು ಭಕ್ತಲ್ಲಿ ನಿನ್ನ. ಹೋಗೋಣ. ಅಣ್ಣ ಹುಚ್ಚು ಬಂದವು. ಹಳ್ಸಿ ಮಗ ಒಂದು ಅಪರೂಪ ಕಾಣಿಸ್ಬೋದೈತಿ ಹುಚ್ಚಿ ಅಂತೀವಿ ನಾವು. ಏನ್ ಮಾಡ್ತಿದ್ದೀರಾ ಮಮ್ಮಿ? ನಿಮ್ ಚಿಕ್ಕಪ್ಪ ಬರ್ತೀರಿ ಅಂದ್ರು, ಅದಕ್ಕೆ ಫ್ಯಾನ್ ಕ್ಲೀನ್ ಮಾಡ್ತಾ ಇದೀನಿ. ಚಿಕ್ಕಪ್ಪ ಫ್ಯಾನ್ ಮೇಲೆ ಕುತ್ಕೊಂತಾರ? ಅಜ್ಜಿ, ನಾವ್ ಸರ್ಕಾರಿ ವಿಭಾಗಲೇ ಬಂದೇವಿ. ನಿನ್ ಹೆಸರೇನ? ಗಿರ್ಜಾದೇವಿ. ಇನ್ಸ್ಟಾಗ್ರಾಮ್ನಾಗ ಅಲ್ಲ ನಿಮ್ ಮಾಲು ಕ್ವಾಲಿಟಿ ಇಲ್ಲ ಅಂತ ಹೇಳ್ತಾರೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ತಿಳಿಸಿ. ನಮ್ ಎಂಜಲು ನಮ್ ಉಚ್ಚೆ ಕುಡ್ದು ನಮ್ ಹೇಳ್ತೀನಿ ಬದುಕುದ್ ನನ್ನ ಮಕ್ಕಳು ನೀವು ಇವತ್ತು ಬಂದು ಮಾತಾಡ್ತಾವ್ರೆ. ಏನಣ್ಣ ಲೇ, ಆ ಫೋನ್ ನೋಡ್ಕೊಂತ ಏನ್ ಹೋಗ್ತೀರಿ? ಮುಂದ್ ನೋಡ್ಕೊಂತ ಹೋಗ್ಲಿ, ಗಾಡಿ ಪಡ್ಕೊಂಡು. ಅಯ್ಯೋ, ನನಗ ಗೊತ್ತಿಲ್ಲ ಯಾಕ ಯಾವನು ನೋಡಿಲ್ಲ. ತಲಿ ಎಂತ ಬಾದತ್ಲೆ. ಕಾಲ್ ತೆಗಿಲೆ, ಕರಿ ಹಿಡ್ಸಿ ಮಗನ ಎಲ್ಲ ಹಾಳು ಮಾಡಿದಿ. ರಂಸಕತ್ತಿದ್ಲ ಅನ್ನಕ್ಕೆ ನೀವು. ಎಲ್ ನೋಡಕತ್ರಿ? ಕರೆಕ್ಟ್ ಆಗಿ ನೋಡ್ರಿ. ಅದಕ್ಕೆ ಹೇಳ್ತಾನೆ ನಿಮ್ಗ, ಹೊತ್ತು ಮುಣಿಯಿಂದ ಕಿನ್ ಬಿಡಾಕ್ ಹೋಗ್ಬೇಡ್ರಿ ಅಂತೇಳಿ. ಮುನಿ ಬಿಟ್ಟು ಕೂತಿರಿ ಹುಡುಗ್ರಿಗೆ.
ಮಚ್ಚ ನಾವ್ 4 ಜನ ಇದೀವಿ, ಗಾಡಿ ಒಂದೇ ಒಂದೈತೆ. ಹೆಂಗ್ ಹೋಗೋದು ಇವಾಗ? ಏಯ್ ಚಪ್ರಿ ನನ್ ಮಕ್ಳ. ಎಕ್ಸ್ಕ್ಯೂಸ್ ಮೀ, ಎಸ್, ನಿಮ್ಗೆ ಯಾರಾದ್ರೂ ಗರ್ಲ್ ಫ್ರೆಂಡ್ ಇದಾರಾ? ಇಲ್ಲ. ಯಾಕೆ ನಿಮ್ದು ನಿಂತ್ಕೊಳ್ಳೋದು? ನಿಂಗೆ ಯಾರು ಬಾಯ್ ಫ್ರೆಂಡ್ ಇದಾರಾ? ಇಲ್ಲ. ಯಾಕೆ? ಯಾಕಂದ್ರೆ ನಾನು ನಿಂತ್ಕೊಳತ್ತೆ, ಬಾ ಬಾಯಿಗಿರ್ತೀನಿ, ಬಾ ಬಾ. ಇವತ್ತು ವಾಲಿಬಾಲ್ ಆಡ್ಬಿಡೋದೆ. ನಿಮ್ಮಿಬ್ರಿಗೂ ವಾಲಿಬಾಲ್ ನೀ ಟೆನ್ಷನ್ ತಗೋಣ ಮಾಮ್. ನಾನ್ ಮುಂಚೆ ವಿರಾಟ್ ಕೊಹ್ಲಿ ಟೀಮ್ ಅಲ್ಲಿ ಆಡ್ತಾ ಇದ್ದೆ. ನೀವು ಆಡಕ್ ಬರ್ತಾನೆ? ಓ ಮ್ಯಾಮ್, ನಾನ್ ಮುಂಚೆ MS ಧೋನಿ ಜೊತೆ ಆಡ್ತಿದ್ದೆ. ವಾ ಮಸ್ತ್, ಬರ್ರ ಈ ಟೀಮ್ ಹೊಡೆದ್ ಮನೆ ಕಳ್ಸ್ಬೋಣ. और अभी तो रुको, क्लाइमैक्स अभी बाकी. ಎಲ್ಲೋ ಮಿಸ್ ಹೊಡಿತೈತಲ್ಲ. ವಿರಾಟ್ ಕೊಹ್ಲಿ MS ಧೋನಿ ವಾಲಿಬಾಲ್, ಅವ್ರಿಬ್ರು ಕಬಡ್ಡಿ ತಾನೇ ಆಡ್ತಾ ಇದ್ದಿದ್ದು. ಒಂದೂರಲ್ಲಿ ಒಬ್ಬ ಕುಡ್ಕ ಇದ್ನಂತೆ. ಕುಡ್ಕ ಚೆನ್ನಾಗಿ ಕುಡಿದ್ಬಿಟ್ಟು ಮನೆಗೆ ಹೋಗ್ತಾನಂತೆ. ಮನೆಗೆ ಹೋಗಿದ ತಕ್ಷಣ ಪಾಪ ಶಿವನ್ ಪಾದ ಸೇರ್ಬಿಡ್ತಾನೆ. ಶಿವನ್ ಪಾದ ಸೇರಿದ ತಕ್ಷಣ ದೇವ್ರ ಹತ್ರ ಹೋಗ್ತಾನಂತೆ. ದೇವ್ರು, ಏನಪ್ಪ ಅಲ್ಪಾಯುಸಲ್ಲೇ ಬಂದ್ಬಿಟ್ಟೆ ನೀನು, ಇವಾಗ ನಿನ್ಗೆ ಮರಣ ಜನ್ಮ ಕೊಡ್ತೀನಿ, ನಿನಗೆ ಏನಾಗ್ಬೇಕು ಅನ್ಕೊಂಡಿದ್ಯ ಅಂತ. ಅವನು ದೇವರು ನಾನು ಕೋಳಿ ಆಗ್ಬೇಕು ಅನ್ಕೊಂಡಿದ್ದೀನಿ ಅಂತ ಹೇಳ್ತಾನಂತೆ. ಕೋಳಿ ಅಪ್ಪ, ಓಕೆ ಅಪ್ಪ ನೀನ್ ಕೋಳಿ ಆಗಪ್ಪ ಅಂತ ಕೋಳಿ ಮಾಡ್ಬಿಡ್ತಾರಂತೆ. ದೇವ್ರು ಕಳ್ಸಿಬಿಡ್ತಾರಂತೆ ಭೂಮಿ ಮೇಲೆ. ಇವನೇನ್ ಮಾಡ್ತಾನಪ್ಪ ಅಂದ್ರೆ ಸಡನ್ ಆಗಿ ಹೊಟ್ಟೆ ನೋವು ಬಂದ್ಬಿಡ್ತಾನಂತೆ. ಇವನು ಹೊಟ್ಟೆ ನೋವು ಬಂದ ತಕ್ಷಣ ಜೋರಾಗಿ ಮಾಡ್ತಾನಂತೆ. ಒಂದು ಕೋಳಿ ಮೊಟ್ಟೆ ಬಂದ್ಬಿಡ್ತಂತೆ. ಅದ್ರ ಗೋಲ್ಡ್ ಮೊಟ್ಟೆ ಅಂತದ್ದು. ಗೋಲ್ಡ್ ಮೊಟ್ಟೆ ಇಟ್ಬಿಡ್ತಾನಂತೆ ಇವನು. ಇವನ್ಗೂ ಫುಲ್ ಖುಷಿಯೋ ಗೋಲ್ಡ್ ಮೊಟ್ಟೆ ಅಂತ. ಇನ್ನೊಂದ್ಸಲಿ ಹೊಟ್ಟೆನೂ ಆಗತ್ತಂತೆ, ಮತ್ತೆ ಬಿಡ್ತಾನಂತೆ. ಮತ್ತೆ ಇನ್ನೊಂದು ಗೋಲ್ಡ್ ಮೊಟ್ಟೆ ಅಂತ ಅತಿ ಆಸೆ ಪಟ್ಬಿಟ್ಟು ಎಲ್ಲ ಗೋಲ್ಡ್ ಆಗಿ ಮೊಟ್ಟೆ ಇಡೋಣ ಅಂತ ಏನ್ ಮಾಡ್ತಾನಂತೆ, ಇನ್ನೊಂದು ಮೊಟ್ಟೆ ಇಡಕ್ಕೆ ಜೋರಾಗಿ ಟ್ರೈ ಮಾಡ್ತಾ ಇರ್ತಾನಂತೆ. ಆದ್ರೆ ಸಡನ್ ಆಗಿ ಯಾರು ದಬಕ್ಕಂತ ಹೊಡೆದ್ಬಿಡ್ತಾರಂತೆ. ನೋಡಿದ್ರೆ ಅವ್ರು ಎಂತಿ ಕನ್ಸಲ್ಲಿ ಇವನು ಕಾಕ ಮಾಡ್ತಾನಂತೆ ಬೆಡ್ ಮೇಲೆ. ಅವನು ಆನ್ಲೈನ್ ಅಲ್ಲೇ ಅವನೇ, ನೀನು ಆನ್ಲೈನ್ ಅಲ್ಲೇ ಇದ್ಯಾ. ಆದ್ರೂ ಒಬ್ರನ್ನೊಬ್ರು ಮಾತಾಡ್ತಾ ಇಲ್ಲ. ನಿಮ್ಮಿಬ್ರು ಮಧ್ಯ ಗೆದ್ದಿದ್ದು ಈಗೋ, ಅದೇ ಸೋತಿದ್ದು ನೆನೆ ಮ್ಯಾಚ್ ಅಲ್ಲಿ CSK. ಅನ್ಕಂಡೆ ನನ್ ಮಗ ನನ್ ಬುಡಕ್ ಇನ್ನು ಯಾಕೆ ಬತ್ತಿಲ್ವಲ್ಲ ಅಂತ. ನಂಗ್ ಬೇಜಾರೈತೈತೆ, ಹೋಗಪ್ಪ. ಯಾಕೆ ಮಾಮ್ನ ಸೋತೋಗಿತ್ಕ? ಅಲ್ಲ ಅಲ್ಲೇ ನಿಮ್ ಜೊತೆ ನಮ್ಗೆ ಇನ್ನೊಂದ್ ಮ್ಯಾಚ್ ಇರ್ಬೇಕಾಯ್ತ್ಲೇ. ಅಲ್ವಾ, ಸುಮ್ನೆ ಬಿಟ್ಟಿ 2 ಪಾಯಿಂಟ್ಸ್ ಆದ್ರೂ ಸಿಗೋದು. ಕ್ರೇಜಿ ಬಾಲಿಂಗ್ ಅಪ್ಪ ನಿಮ್ದು. ಅದ್ರಲ್ಲ ಅನ್ಶುಲ್ ಕಂಬೋಜ್ ಅಂತೂ ಏನ್ ಬಾಲಿಂಗು. 2 ಓವರ್ಗೆ 63 ರನ್, 4 ಓವರ್ ಹಾಕ್ಬಿಟ್ರೆ 100 ರನ್ ಫಿಕ್ಸ್. ಇದೊಂದು ಇಷ್ಟೇ ಆಗ್ಬಿಡೋದು ನಿಮ್ಗೆ. CSK ಬರೀ ಬ್ಯಾಟರ್ಸ್ ಎಲ್ಲ ಬಾಲರ್ 100 ರನ್ ಹೊಡಿತಾರೆ. ಮಿರ್ಚಲ್ ಮಾರ್ಷು 4 ಸಿಕ್ಸ್, ಪೋರಾನು 4 ಸಿಕ್ಸ್. ನಿಮ್ಮನ್ನ ಪಾಯಿಂಟ್ಸ್ ಟೇಬಲ್ ಅಲ್ಲಿ 6th ಪ್ಲೇಸ್ ಕಳ್ಸಕ್ಕೆ ಬರೀ 6 ಅಲ್ಲೇ ಹೊಡೆದ್ ಕಳ್ಸೋರು. ನಾನೀಗ ನಿನ್ನೆ ಬೆಳಗ್ಗೆನೆ ಗೊತ್ತಾಗ್ಬಿಟ್ಟಿತ್ತು ಲಕ್ನೋವೇ ಗೆಲ್ಲದಂತ. ಹೌದಾ, ನಿಂಗೆ ಹೆಂಗ್ ಗೊತ್ತಾಗಿತ್ತು? ಯಾಕಂದ್ರೆ ಯಾರ ಹತ್ರ ಏನು ಕಳ್ಕೊಳಕ್ ಇರಲ್ವೋ ಅವ್ರು ಪಡ್ಕೊಳ್ಳೋರ್ ತಿಕ್ಕ ಹೊಡಿಯೋದು ಜಾಸ್ತಿ. ಮಚಾಲೆ ಒಂದ್ ಪಕ್ಷ ಪಾಯಿಂಟ್ಸ್ ಟೇಬಲ್ ಅಲ್ಲಿ ಟಾಪ್ ಅಲ್ಲಿ ಇರೋ ಜೊತೆ ಆಡ್ಕೊಂಡ್ಬಿಡೋದು. ಈ ಕೆಳಗಡೆ ಇರೋ ಗೋಳಿ ಮಕ್ಳು ಅವ್ರು ಹೋಗಲ್ಲ, ಓವರ್ಗೂ ಬಿಡಲ್ಲ. ಆದ್ರೂ ಬಿಡಪ್ಪ, ನೀವು ಸಕ್ಕತ್ತಾಗಿ ಸೋಲ್ತೀರಾ. ಎಲ್ಲರೂ ಗೆಲ್ಲೋದೇ ಡಿಫ್ರೆಂಟ್ ಆಗಿ, ನೀವು ಸೋಲೋದೇ ಡಿಫ್ರೆಂಟ್ ಆಗಿ. ನೀವು ಇಲ್ಲ ಮಾರಿ, ಇನ್ನೂ ಮ್ಯಾಚಸ್ ಐತೆ, ಬಂದೇ ಬರ್ತೀವಿ ಅಂತ ಕನ್ಸ್ಗಳನ್ನೆಲ್ಲ ಬಿಟ್ಬಿಟ್ಟು ಕ್ಯಾಲ್ಕುಲೇಟ್ ಇಟ್ಕೊಂಡು ಯಾರು ಗೆದ್ರೆ ಬರ್ತೀವಿ, ಯಾರು ಸೋದ್ರೆ ಬರ್ತೀವಿ, ಯಾರು ಎಷ್ಟು ರನ್ನಿಂದ ಗೆದ್ರೆ ಬರ್ತೀವಿ ಅಂತ ಕ್ಯಾಲ್ಕುಲೇಟ್ ಮಾಡ್ಕೊಂಡ್ ಕುತ್ಕೊಳ್ರಿ. ಆಮೇಲೆ ನೆಕ್ಸ್ಟ್ ನಮ್ಗೆ ಪಂಜಾಬ್ಗಿರೋ ಮ್ಯಾಚ್ ಅಲ್ಲಿ ಗೊತ್ತಲ್ಲ ನೀವು ಅಂಕಲ್ ಮಕ್ಳು ಯಾರಿಗೆ ಸಪೋರ್ಟ್ ಮಾಡ್ಬೇಕಂತ.